ಇವ್ರನ್ನ ಕರ್ಕೊಂಡ್ ಬಂದಿರಲ್ಲ ಹಾ ಸರ್ ಪದ್ಮಾವತಿ ಸಹೋದರಿ ಕರ್ಕೊಂಡ್ ಬಂದಿದ್ರು ಹೌದು ಏನು ದೂರ ತೆಗೆದುಕೊಂಡ್ರೆ ಏನು ಅಲ್ಲ ಇವಾಗ ಎಸ್ ಪಿ ಅವ್ರು ಬರಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಎಸ್ ಪಿ ಅವ್ರು ಬರ್ತಾ ಇದ್ದಾರೆ ಬಂದ್ರೆ ತಗೊಳ್ತಾರೆ ನ್ಯಾಯಾಲಯದ ಏನು ಹೇಳ್ತಾ ಇದ್ರು ಏನು ಸರ್ ನ್ಯಾಯಾಲಯ ಅಂದರೆ ಇವಾಗ ತುಂಬ ಜನಕ್ಕೆ ಡೌಟ್ ಇದೆ SIT ಅವರು ಈ ದೂರು ತಗೊಳ್ಬೋದಾ ಇಲ್ವಾ ಅಂತ ಅಂದರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ ಯಾವುದೇ ಕಾರಣಕ್ಕೂ ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿಲ್ಲ ಇದು SIT ಇದು CID ತನಿಖೆಯಲ್ಲಿ ಪದ್ಮನಾಥ್ CID ತನಿಖೆಯಲ್ಲಿ ಎಂಡ್ ಆಗಿದೆ ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್ ಇವಾಗ ಈ ಒಂದು ತಂಡ ಅಂತ ಹೇಳಿದ್ರೆ CID ಅಂತಲೂ ಒಂದು ವ್ಯಾಲ್ಯೂ ಇರುವಂಥ ತಂಡ ಇದು ಅದಕ್ಕೋಸ್ಕರ ತಗೊಳ್ಳೇಬೇಕು ತನಿಖೆ ಮಾಡಲೇಬೇಕು ಸರ್ ಸಾಕ್ಷಿಗಳೇನಾದ್ರು ಇದೆಯಾ ಸಾಕ್ಷಿಗಳು ಕೊಡ್ತೀರಾ ಹೌದು ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟರು ಅವರೆಲ್ಲ ವರದಿಯನ್ನು ನಾವು ಯಾರ್ಯಾರು ಎಂಬುದನ್ನು ಕೊಡ್ತೀವಿ ನಾವು ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡೋದು ಅದರಲ್ಲಿ ಅಲ್ಲ ಅವರು ಯಾವ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತಂದುಕೊಳ್ಬೇಕು ಧರ್ಮಸ್ಥಳ ಸುತ್ತಮುತ್ತ ಯಾ ಸರ್ ಇತ್ತು ಸರ್ 1986 ಇತ್ತು ಸರ್ ಲಾಡ್ಜ್ಗಳಿತ್ತು ಲಾಡ್ಜ್ ಇದೆ ಸರ್ ಎಲ್ಲಿ ಎಷ್ಟು ಇವಾಗ ಲಾಡ್ಜ್ ಇದೆ ಅಂತ ಹೇಳಿ ಇನ್ನೂ ಹೇಳ್ತೀನಿ ಲಾಡ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇಲ್ಲ ಇದನ್ನು ಯಾರೋ ಇನ್ನು ಹೇಳ್ಬೇಡಿ ಇಲ್ಲ ಅವರು ದೇವಸ್ಥಾನ ವಿರುದ್ಧ ಅಂದರೆ ತುಂಬ ಕಡೆ ಇದೇ ಸುದ್ದಿ ಆಗ್ತಾ ಇದೆ ಅವರು ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲ ಅಲ್ಲಿ ಅವರ ಹೆಸರು ಬೇಡ ಆ ತನಿಖೆಯಲ್ಲಿ ಬರಲಿ SIT ಅವರು ತಂದಿರಲಿ ಅದು ಬೇಡ ಸರ್ ಇವಾಗ ಸುಮ್ಮನೆ ನಾವೇನಕ್ಕೆ ನಾವು ಹೇಳಿ ಸರಿ ಅದು ದೊಡ್ಡ ಗೊಂದಲ ಮಾಡೋದು ಅದು ತನಿಖೆಯಲ್ಲಿ ಬರಲಿ ಅಲ್ವಾ ಸರ್ ಸರ್ ಈಗ ಕಂಪ್ಲೇಂಟ್ ಅಲ್ಲಿ ನೀವು ಸಾಕ್ಷಿಗಳನ್ನ ಕೊಡ್ತಿದ್ದೀರಿ ಈಗ ಸಾಕ್ಷಿಗಳನ್ನ ಕೊಡ್ತಿದ್ದೀರಿ ಅಂತ ಅನ್ನೋದಾದ್ರೆ ಸಾಕ್ಷಿಗಳು ಜೀವಂತವಾಗಿ ನೋಡೋರು ಅದಕ್ಕೆ ಯಾರು ಸಹಕರಿಸಿದ್ರು ಅವರೇ ಬರೋಂಗಿದ್ರೆ ನೀವು ಲಾಡ್ಜ್ ಯಾವ್ದು ಎಲ್ಲಿ ಇತ್ತು ಅನ್ನೋದು ಹೇಳೋದ್ರಲ್ಲಿ ತಪ್ಪೇನೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದು ವಿಷಯ ಹೌದು ಆದ್ರೂ ಅದನ್ನು ಗೊಂದಲ ಮಾಡುವ ಅವಶ್ಯಕತೆ ಇವಾಗ ಸದ್ಯಕ್ಕೆ ಅಲ್ಲ ಗೊಂದಲ ಮಾಡೋದು ಅದನ್ನು ಹೇಳೋದು ಅದು ನಾವೊಂದು ಸಾಕ್ಷಿ ನಾಶ ಮಾಡುವ ಒಂದು ಹಂತಕ್ಕೆ ಬರುತ್ತೆ ಅದು ಅದಕ್ಕೋಸ್ಕರ ಮತ್ತೆ ಅಲ್ಲ ಒಂದು ನಿಮಿಷ ಈಗ ಲಾಡ್ಜ್ ಅದು ಇದೆಯಾ ಈಗ್ಲೂ ಅದಿದೆ ಈಗ್ಲೂ ಇದೆಯಲ್ಲ ಅದಿದೆ ಅದು ಯಾವ್ದಂತ ಕೇಳಬೇಡಿ ಕೇಳಬೇಡಿ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇದೀನಿ ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ಬೇಕು ಅಲ್ಲೇ SIT ಕೊಡ್ತೀವಿ SIT ಅವರು ತಮಗೆ ಕೊಡ್ತಾರೆ ಇಲ್ಲ ನಮಗೆ ಕೊಟ್ರೆ ನಾವು ನಿಮಗೆ ಕೊಡ್ತೀವಿ ನೀವು ಎರಡನೇ ದೂರದಾರ ಅಲ್ವಾ ಹೌದು ಸರ್ ನೀವ್ ಯಾಕೆ ಮಾಸ್ಕ್ ಹಾಕೊಂಡಿಲ್ಲ ಸರ್ ನೀವು ಮಾಸ್ಕ್ ಸರ್ ನಾವತ್ತು ಇವತ್ತು ಹೇಳ್ತಾ ಇದ್ದೀನಿ ಸರ್ ನಾನು ಭಾರತ ದೇಶದ ಪ್ರಜೆ ಭಾರತ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕದೆ ಓಡಾಡುವ ಹಕ್ಕಿದೆ ಅದಕ್ಕೆ ನಾವು ಹಾಕ್ತಾ ಇದೀನಿ ಅದು ನನಗೆ ಕೇಳಬೇಡಿ ಸರ್ ನನಗೆ ಕೇಳಬೇಡಿ